ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ವರ್ಷ ಭವಿಷ್ಯದ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲೆಲ್ಲ ವರ್ಷ ಭವಿಷ್ಯದ ಬಗ್ಗೆ ಬರ್ತ್ ಡೇಟ್ಗೆ ಅನುಸಾರವಾಗಿ ನಾನು ಒಂದು ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ನಾನು ನಂಬರ್ 6-15-24 6-15-24 ಓಕೆ, ಈ ನಂಬರ್ಗಳಲ್ಲಿ ಈ ಬರ್ತ್ ಡೇಟ್ಗಳಲ್ಲಿ ಹುಟ್ಟಿರುವಂತವ್ರಿಗೆ 2025 ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ಸಂಖ್ಯೆ 6-15-24 ಅಂದ್ರೆ ಇಲ್ಲಿ ಏನಾಗುತ್ತೆ, ಟೋಟಲ್ ಆಗಿ ಸಂಖ್ಯೆ 6 ಅಂದ್ರೆ ನಂಬರ್ 6 ಇಲ್ಲಿ ರೂಲಿಂಗ್ ಆಗುತ್ತೆ. ಇದರ ಒಂದು ರೂಲಿಂಗ್ ಪ್ಲಾನೆಟ್ ಬಂದು ಶುಕ್ರ, ವೀನಸ್ ಅಂತ ಹೇಳ್ತೇವೆ. 2025 ಬಂದು ನಂಬರ್ 9 ಮಾರ್ಸ್ ರೂಲ್ ಆಗುತ್ತೆ. ಆಮೇಲೆ ಇಲ್ಲಿ ಶುಕ್ರ ಗ್ರಹ ರೂಲಿಂಗ್ ಪ್ಲಾನೆಟ್ ಇರುತ್ತೆ. ಈಗ ಇಂಥ ವಿಷಯಗಳಲ್ಲಿ, ಇಂಥ ಸಂದರ್ಭದಲ್ಲಿ 2025ರಲ್ಲಿ ಸಂಖ್ಯೆ 6-15-24ರಲ್ಲಿ ಹುಟ್ಟಿರುವಂತವ್ರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ವೃತ್ತಿ ಬದುಕಿನಲ್ಲಿ ಅಂದ್ರೆ ಪ್ರೊಫೆಷನಲ್ ಲೈಫ್, ಆಮೇಲೆ ಜಾಬ್ ಇರಬಹುದು, ಬಿಸ್ನೆಸ್ ಇರಬಹುದು, ಅಥವಾ ಆಕ್ಟರ್ಸ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಮಾಡೆಲ್ಸ್ ಇರ್ಬೋದು, ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ಪ್ರೊಫೆಷನಲ್ ಲೈಫ್ ಅಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತ್ತೆ ಮತ್ತು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನೀವು ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿ ಈ ವರ್ಷ ಒಂದು ಐಕಾನ್ ಆಗಿ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ. 2025ರಲ್ಲಿ ಪ್ರೊಫೆಷನಲ್ ಲೈಫ್, ಪ್ರೊಫೆಷನಲ್ ಗ್ರೋತ್, ಆಮೇಲೆ ಇಂಡಿವಿಜುವಲ್ ಐಡೆಂಟಿಟಿ ಅಂತಾನೆ ಹೇಳ್ಬೋದು. ಇವೆಲ್ಲವೂ ಏನಾಗುತ್ತೆ, ಸಂಖ್ಯೆ 6-15-24ರಲ್ಲಿ ಹುಟ್ಟಿರುವಂತವ್ರಿಗೆ ಈ ಒಂದು ಯೋಗ ಇದೆ. ಓಕೆ, ಒಟ್ಟಾರೆ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರಬಹುದು, ಅಥವಾ ಪ್ರಾಪರ್ಟಿ ಖರೀದಿಸುವಂತರು ಇರಬಹುದು, ಮನೆ ಖರೀದಿಸುವಂತ ಚಾನ್ಸಸ್ ಇದೆ. ಆಮೇಲೆ ವಿದೇಶ ಪ್ರಯಾಣ, ವಿದೇಶಗಳಲ್ಲಿ ತಮ್ಮ ಒಂದು ಪ್ರಾಪರ್ಟಿನ ಖರೀದಿಸುವಂತ ಯೋಗ ಇರುತ್ತೆ. ಅಂದ್ರೆ ಒಟ್ಟಾರೆ ಶುಕ್ರನಿಗೆ ತುಂಬಾ ಒಂದು ಆಸ್ತಿ ಐಶ್ವರ್ಯಗಳನ್ನ ನಿಮಗೆ ಕೊಡುವಂತ ಒಂದು ವರ್ಷ. ಆದ್ರೆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಫೈನಾನ್ಷಿಯಲ್ ಗ್ರೋತ್ ಈ ವರ್ಷದಲ್ಲಿ ಇರುತ್ತೆ. ಆದ್ರೆ ಇದರ ಜೊತೆಗೆ ಸ್ವಲ್ಪ ಕೌಟುಂಬಿಕ ವಿಚಾರವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಡ್ಲೇಬೇಕು. ಕೌಟುಂಬಿಕ ವಿಚಾರವಾಗಿ ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಾದ್ರೂ ಮದುವೆ ಆದವರಿದ್ರೆ 6-15-24ರಲ್ಲಿ ಹುಟ್ಟಿರುವಂತವರಿಗೆ ಮದುವೆ ಆಗಿರುವಂತವ್ರು ಹೆಚ್ಚಾಗಿ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಅದು ಮೇ ತಿಂಗಳ ನಂತರ ಸ್ವಲ್ಪ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತದ್ದು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ನೀವು ಗಮನ ಹರಿಸುವುದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ನೋಡಿ, ಕೌಟುಂಬಿಕ ವಿಚಾರದಲ್ಲಿ ಒಂದು ಸಮಸ್ಯೆ ನಿಮ್ಗೆ ರೈಸ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಬದುಕು ಸ್ವಲ್ಪ ಕಿರಿಕಿರಿಯಾಗಿ ಈ ವರ್ಷ ಅಂತ್ಯದವರೆಗೂ ಕಿರಿಕಿರಿ ಇದ್ದೇ ಇರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ನಿಮ್ಮ ಅವಕಾಶಗಳು ನಿಮ್ಮ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ಜಾಸ್ತಿ. ಹೀಗಾಗಿ ಸ್ವಲ್ಪ ಕೌಟುಂಬಿಕ ಫ್ಯಾಮಿಲಿ ರಿಲೇಟಿವ್ಸ್ ನಲ್ಲಿ ಅಥವಾ ನಿಮ್ಮ ಪತಿ ಪತ್ನಿ ಮಕ್ಕಳು ಈ ವಿಷಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಅವ್ರ ಬಗ್ಗೆ ಗಮನ ಕೊಟ್ರೆ ಒಳ್ಳೆಯದು. ಯಾಕಂದ್ರೆ ವಿದೇಶ ಅವಕಾಶ ಇರೋದ್ರಿಂದ ಸ್ವಲ್ಪ ನೀವು ಇಗ್ನೋರ್ ಮಾಡುವಂತದನ್ನ ತಪ್ಪಿಸ್ಬೇಕು ಅಷ್ಟೇ. ಓಕೆ, ಈಗ ಈ ಕೆಲವೊಂದು ಪರಿಹಾರಗಳನ್ನ ನಾನು ಹೇಳ್ತೇನೆ, ಅಂದ್ರೆ ರೆಮಿಡಿ ಟಿಪ್ಸ್. ಈಗ ನಿಮ್ಮ ಮನೆಯಲ್ಲಿ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ, ನಿಮ್ಮ ಮನೆಯ ಲಿವಿಂಗ್ ರೂಮ್ ನ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ ಒಂದು ಕ್ರಿಸ್ಟಲ್ ಟೋರ್ಟೈಸ್ ಅನ್ನ ಇಡಿ. ಓಕೆ, ಕ್ರಿಸ್ಟಲ್ ಟೋರ್ಟೈಸ್ ಅನ್ನ ಇಡೋದ್ರಿಂದ ಏನಾಗುತ್ತೆ, ಲಿವಿಂಗ್ ರೂಮ್ ನಲ್ಲಿ ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಬರುವಂತ ಸಮಸ್ಯೆಗಳು ಸ್ವಲ್ಪ ತಡೆ ಹಿಡಿಯುತ್ತೆ. ಓಕೆ, ಈ ಒಂದು ಸಣ್ಣ ರೆಮಿಡೀಸ್ ನ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಒಂದು ಒಳ್ಳೆಯ ವರ್ಷ ಅಂತಾನೆ ನಾನು ಹೇಳ್ಬೋದು. ಹೆಚ್ಚಾಗಿ ನೋಡಿ ನೀವು ಮತ್ತೆ ಇನ್ನೊಂದು ರೆಮಿಡಿ ಏನಂತ ಹೇಳಿದ್ರೆ, ಕೆಂಪು ಮಿಶ್ರಿತ ಬಟ್ಟೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರಿಂದನೂ ತುಂಬಾ ನಿಮ್ಗೆ ಈ ವರ್ಷ ಅನುಕೂಲ ಇದೆ. ಓಕೆ, ಈ ಸಣ್ಣ ಪುಟ್ಟ ಒಂದು ರೆಮಿಡೀಸ್ ನ ಮಾಡಿಕೊಂಡು ನಿಮ್ಮ 2025 ನಿಮ್ಗೆ ಜೀವನದಲ್ಲಿ ಚೆನ್ನಾಗಿ ಇರಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.